ವಿವೇಕಾನಂದ ಯುವ ಸಾಂಸ್ಕೃತಿಕ ಕೇಂದ್ರ ಆದಷ್ಟು ಬೇಗನೆ ನಿರ್ಮಾಣ ಆಗಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕಾರ್ಯತತ್ಪರಾಗಿ ಕೆಲಸ ಮಾಡ್ತೇವೆ. ಧನ್ಯವಾದಗಳು ಸರ್. ನೀವು ಹೇಳುವಂತಹ ಚಾರಿತ್ರಿಕ ರಾಜಕಾರಣದಲ್ಲಿ ಕೂಡ ಕಡಿಮೆ ಆಗ್ತಾ ಇದೆ ಅಂತ. ಹೌದು, ಇದು ತಪ್ಪೇನದು. ಈಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದರು, ನಾ 8 ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೆ. ಎಷ್ಟು? 8. ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ, ಅವನು ಒಳ್ಳೆ ಮುಖ್ಯಮಂತ್ರಿನೇ, ಯಾರಿಗೂ ಕೆಟ್ಟ ಅನ್ನೋದಿಲ್ಲ. ನಾನು ಒಂದು ಯಾವ ಪ್ರಕರಣದಲ್ಲಿ ರಾಮಕೃಷ್ಣ ರಾಜೀನಾಮೆ ಕೊಟ್ರಿ? ಫೋನ್ ಟ್ಯಾಪಿಂಗ್, ದಿನ ಫೋನ್ ಟ್ಯಾಪ್ ಆಗ್ತಾವೆ. ರಾಜೀನಾಮೆ ಕೊಟ್ರಲ್ರಿ. ಮೌಲ್ಯಾಧಾರಿತ ರಾಜಕಾರಣ ಮಾತಾಡ್ತಿದ್ರು, ಮೌಲ್ಯಾಧಾರಿತ ನಡ್ಕೊಂಡು. ಹಾಗಾಗಿ ಮಲ್ಲುಗಳು ಕುಸಿತಾ ಇವೆ. ಎಲ್ಲ ಕೇವಲ ರಾಜಕಾರಣ ಅಷ್ಟೇ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಮೌಲ್ಯಗಳು ಕಡಿಮೆ ಆಗ್ತಾ ಇವೆ. ಹಾಗಾಗಿ ರಾಮಕೃಷ್ಣ ಆಶ್ರಮ ಅಂತ ಸಂಸ್ಥೆಗಳು ಬೆಳಿಬೇಕು. ಈಗ ಮಾರ್ಗದರ್ಶನ ಅವಶ್ಯಕತೆಯೂ ಅದೇ, ಅದರಲ್ಲಿ ಯುವಕರಿಗೆ ಹೆಚ್ಚಿನ ಮಾರ್ಗದರ್ಶನ ಅವಶ್ಯಕತೆ. ಈ ಬುಡ ಹಗರಣದಲ್ಲೂ ಕೂಡ CM ಅವರ ಹೆಸರು ಕೇಳಿ ಬರ್ತಾ ಇದೆ. ನೀವು ಮೈಸೂರಿದವರು, ಸಿದ್ದರಾಮಯ್ಯ ಮೈಸೂರಿದವರು. ಸಿದ್ದರಾಮಯ್ಯ ಬಗ್ಗೆ ಯಾವುದೋ ತಪ್ಪೇನ ಮಾತು ಕೇಳಿದ್ರಿ ನೀವು? ಅವರು 50 ವರ್ಷದ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ಯಾವ ತಪ್ಪು ಹೆಜ್ಜೆ ಹಾಕಿಲ್ಲ. ಹಾಗಾಗಿ ಎಲ್ಲ ಏನೋ ನಡೀತಾ ಇರ್ತೈತೆ. ಹಗರಣ ಪ್ರಶ್ನೆಯಲ್ಲಿ ಬಂತಲ್ಲೇ, ಇನ್ನು ಕಳ್ತನ ಮಾಡಿ ಅವ್ರ ಮಿಸೆಸ್ನಲ್ಲಿ ಸೈಟ್ ಕೊಟ್ಟಾರ. ಕೆಲವುದ್ರ ಬುಡ ಕೇಳಿ, ಬುಡಾಗೆ ಯಾಕೆ ಕೇಳಿದ್ರು ನೀವು ಯಾಕೆ ಕೊಟ್ಟಿರಿ ಅಂತ? ಅವ್ರ ಜಮೀನು ಅಕ್ವೈರ್ ಆಗಿತ್ತು, ಹಾಗಾಗಿ ಬುಡ ಅವರು ಕೊಡ್ತೇವೆ ಅಂತ ಹೇಳಿದರು. ಅವ್ರ ಮಿಸೆಸ್ನಲ್ಲಿ ತಗೊಂಡ್ರು. ಹಾಗೆ ನನಗೇನು ತಪ್ಪು ಕಾಣಿಸೋದಿಲ್ಲ. ಇಷ್ಟೆಲ್ಲ ಹಗರಣ ನಡೆದಿದೆ ಸರ್, 4,000-5,000 ಆದರೂ ಕೂಡ ಅಧಿಕಾರಿಗಳ ರಕ್ಷಣೆ ಆಗ್ತಾ ಇದೆ. ಸರ್, ಈಗ ಬುಡ ಆಯುಕ್ತರಾಗಿದ್ದಂಥವ್ರನ್ನ ಈಗ ಸಸ್ಪೆಂಡ್ ಮಾಡಿದ್ರು, ಅಂದರೆ ವರ್ಗಾವಣೆ ಮಾಡಿದ್ರು, ಸ್ಥಳ ತೋರಿಸಿರಲಿಲ್ಲ. ಈಗ ಅವ್ರನ್ನ ಹಾವೇರಿಯ VBA ಪೊಲೀಸ್ ಸಚಿವರಾಗ ವರ್ಗಾವಣೆ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ನೋಡಿ, ಯಾವ ವರ್ಗಾವಣೆ ಯಾಕೆ ಆಗ್ತಿದೆ ಅದು CMದಿಂದ ಆಗಬೇಕಂತ ಏನಿಲ್ಲ. ಕೆಲವು ವರ್ಗಾವಣೆ ಆ ಇಲಾಖೆ ಮಂತ್ರಿಗಳು ಮಾಡ್ತಾರೆ, ಕೆಲವುಗಳು ಸೆಕ್ರೆಟರಿ ಮಾಡ್ತಾರೆ. ಗೊತ್ತಲ್ಲ, ಒಂದು ತಿಳ್ಕೊಳ್ಳಿ ಯಾರು ಮಾಡಿದಾರೆ ಅಂತ. ಅಲ್ಲ, ಗೊತ್ತಾಯ್ತದ. ಯಾಕಂದ್ರೆ 14 ಸೈಟು ಒಂದು ಕಡೆ ಆದರೆ ಸರ್, ಬುಡಾದಲ್ಲಿ ಸಾವಿರಾರು ಕೋಟಿ ಹಗರಣಕ್ಕೆ ನಿಮ್ಮ ಸ್ನೇಹಿತರು ಹಿರಿಯರಿದ್ದಾರೆ, ಅವರು ಕೂಡ ಗೊತ್ತಿದೆ. ಬುಡ ಆಗಲಿ ಬೆಳಗಾವಿ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ, ಎಲ್ಲರ ಮಿಸ್ಅಪ್ರಾಪ್ರಿಯೇಷನ್ ಇದ್ದರೆ, ಮಿಸ್ಯೂಸ್ ಆಫ್ ಫಂಡ್ಸ್ ಇದ್ದರೆ, ಮಿಸ್ಯೂಸ್ ಆಫ್ ಪವರ್ ಇದ್ದರೆ, ನೀವು ಸುಂಕ ಸಾವಿರಾರು ಕೋಟಿ ಮಾತಾಡಬಾರ್ದು. ಏನಿದೆ ಕೊಡಿದಂತೆ ಕಿತ್ತು ನಾನು ಕೊಡಿ. ಈಗ ಹಾಗಲ್ರಿ ನೋಡಿ, ಮಾದೇಗೌಡರು ಕೂಡ ಗೊತ್ತಿದೆ ಸರ್, ಎಲ್ಲವೂ ಕೂಡ ಗೊತ್ತಿದ್ರೆ ಸಂತೋಷ. ನಿಮ್ಗೆ ಗೊತ್ತಿದೆ, ನನ್ನ ಕಡೆ ಲಿಖಿತ ನಾನೇ ನೀವು ಕೊಟ್ಟರೆ ನಾಳೆ ಒಂದು ಪತ್ರ ಬರೀತೇನೆ ಸರ್ಕಾರಕ್ಕೆ, ಇದ್ರ ಬಗ್ಗೆ ವಿಚಾರಣೆ ಆಗಬೇಕಂತ. ಸುಮ್ಕೆ ನೀವು ಏನು ಮನಸ್ಸು ಬಂದಾಗ ಸಾವಿರಾರು ಕೋಟಿ, ಏನು 1,000 ಕೋಟಿ ಯಾರು ನೋಡಿದ್ದಾರೆ? ಸಾವಿರಾರು ಕೋಟಿ, ಏನು ಸಾವಿರಾರು ಕೋಟಿ? 5 ಲಕ್ಷ ಇದೆ ಅಂತ ಸರ್. 1,500 ನನಗೇನು ಗೊತ್ತಿಲ್ಲ, ಸೈಟ್ ಬಗ್ಗೆ ಪ್ರಚಾರ ಗೊತ್ತಿಲ್ಲ ನನಗೆ. ಇಲ್ಲೇ ನಾವು ಸೈಟ್ ಅಲಾಟ್ ಮಾಡಿಲ್ಲ. ನನಗೆ ಒಂದು ಸೈಟ್ ಏನು ಅಲಾಟ್ ಮಾಡಿದ್ದಿದ್ದರೆ ನೀವು ನನ್ನ ಗಮನ ಹಿಡ್ಕೊಂಡು ಹೊಡಿಬೇಕಾಗಿತ್ತು, ಅಥವಾ ನಾವು ಅರ್ಜಿ ಮಾಡಿಲ್ಲ. ಅದು ಮೈಸೂರಿನಲ್ಲಿ ಸೈಟ್ ತೊಗೊಳ್ಬೇಕಂತ ವಿಚಾರ ಮಾಡ್ತಾ ಇದ್ದೇನೆ. ಬುಡದಿಂದ ಅಲ್ಲ, ಈ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾಯಿದೆ, ನಿಮಗೂ ತೊಂದರೆ ಆಗಿದೆ. ಅದೇನು ಇಶ್ಯೂಸ್. ಎಷ್ಟು ಜನ ಯುವಕರು ಎಂಜಿನಿಯರ್ಸ್ ಇದ್ದಾರೆ, ಗ್ರ್ಯಾಜುಯೇಟ್ಸ್ ಇದ್ದಾರೆ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ಅನ್ಎಂಪ್ಲಾಯ್ಡ್ ಇದ್ದಾರೆ. ನನ್ನ ಕಡೆ ದಿನ 1-2 ಹುಡುಗರು ಬರ್ತಾರೆ ಉದ್ಯೋಗ ಕೊಡಿ ಅಂತ. ಹಾಗಾಗಿ ಇದು ದೊಡ್ಡ ಜ್ವಲದ ಸಮಸ್ಯೆ ದೇಶದಲ್ಲಿ. ನೀವು ಸಚಿವ ಸ್ಥಾನ ಯಡಿಯೂರಪ್ಪ ಆಗುತ್ತೆ ಸರ್, ಈಗ ನಿಮ್ಗೆ ಸಿಗ್ಬೋದಾ ಸರ್? ನಾನು ಸಚಿವ ಆಗಿ ನಡೆದಿದ್ದೇನೆ, ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು, ಸಚಿವ ಆಸೆ ಇದೆಯಾ ಸರ್? ಅದು ನನಗೆ ಆಸೆ ಆಗಿರಬೇಕು, ನಿಮ್ಮಂಥ ಜನರಿಗೆ ಆಸೆ ಆಗಿಲ್ಲ. ನಿಮ್ಮದು ಇರುತ್ತಲ್ಲ ಸರ್, ನಮ್ಮದು ಇರುತ್ತೆ, ನಿಮ್ಮದು ಇರುತ್ತಲ್ಲ ಸರ್. ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ. ಇದು
ಅದು ಹಿಂದೆ ಓಡಬಾರ್ದು, ಅದು ಹಿಂದೆ ಓಡಬಾರ್ದು. ಬಟ್ ರೆಡಿ ಇದ್ದೀರಾ ಸರ್ ಹೈಕಮಾಂಡ್ ಕೋರ್ಟ್ ಪ್ರಶ್ನೆ ಹೇಳ್ತಿದ್ದೆ ಅವಾಗ. ಕೊಡು ಪ್ರಶ್ನೆ ಇದೆ, ಕೊಡು ತಗೋ ಪ್ರಶ್ನೆ ಇದಲ್ಲ, ಕೊಡು ತಗೋ ಪ್ರಶ್ನೆ ಇದೆ. ನಾ ಹೇಳ್ತಿದ್ದೆ ಬೇಕೋ ಬೇಡ ಅಂತ, ಪ್ರಶ್ನೆನೇ ಇಲ್ಲ. ಕೊಡೋರು ಹೇಳ ತಗೊಳ್ಳೋರು ಚರ್ಚೆ ನಡೀತಾ ಇದೆಯಲ್ಲ ಸರ್ ಈಗ ಇದಿರಲ್ಲ ಸರ್. ಇನ್ನೇನು ಅದೇನಪ್ಪ, ವಯಸ್ಸಿಂದ ಸಿದ್ದರಾಮಯ್ಯಗಿಂತ ದೊಡ್ಡವ ನಾವು ಒಂದು 2 ವರ್ಷಲೇ, 1 ವರ್ಷಲೇ. ಅದೇ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ ಅದು ಪುನಃ ಅದನ್ನು ಕೇಳಬೇಡಿ, ನಾನು ಬಿಡ್ರಿ. ಈಗ ಸತ್ಯಕ್ಕೆ ದೂರವಾದ ವಿಚಾರ, ಆ ಥರದ ಚರ್ಚೆ, ಆ ಥರದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ, ನಮ್ಮ ಹೈಕಮಾಂಡ್ದಲ್ಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ನಮಗೆ ಯಾವ ಬದಲಾವಣೆ ಇಲ್ಲ. ಪುನಃ ಈ ಪ್ರಶ್ನೆ ಮತ್ತೆ ಯಾರು ಕೇಳಲಿಕ್ಕೆ ಹೋಗಬಾರ್ದು ಅಂತ ನಿಮ್ಮಲ್ಲಿ 5 ವರ್ಷನೂ CM ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸರ್. 5 ವರ್ಷನೂ ಸಿದ್ದರಾಮಯ್ಯ ಅವರು. ಎಷ್ಟಿದೆ 5 ವರ್ಷ? ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ನಿಮ್ಗೆ ಆಗ್ತೀರಾ ಸರ್ ಹೈಕಮಾಂಡ್? ಅವಕಾಶ ಸಿಕ್ಕರೆ ನೋಡಿ ಸಿದ್ದರಾಮಯ್ಯ ಕೇಳಬೇಕಲ್ಲ, ನಾವು ಪರ್ಮಿಟ್ ಕೊಡ್ಬೇಕು. ಬುಡಾದಿನ ತೊಗೊಳ್ಬೇಕು, ಮಧ್ಯಮ ವರ್ಗದ ಜನ, ಬಡ ಜನ ಅಂಥವ್ರು ತೊಗೊಳ್ಬೇಕು. ಆರ್ಥಿಕವಾಗಿ ಸಂಪನ್ನಿತ ಜನ ಅಂಥವ್ರು ಸಿಗ್ತಾ ಇಲ್ಲ ಅಂತಾನೆ ಆರೋಪ ಇರೋದು ಸರ್. ಆಯ್ತು, ಪುಸ್ತಕ ಹೊಡಿತಾ ಊರಿಗೆ. ಸರ್ ಈಗ ಸರ್ ನೀವೇ ಹೇಳಿದಾಗೆ ಸರ್ ರಾಮಕೃಷ್ಣ ಹೆಗಡೆ ಒಂದು ಫೋನ್ ಕಾಲ್ ಟ್ಯಾಪಿಂಗ್ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ವಿಚಾರಣೆ ಎದುರಿಸಿ ಮತ್ತೆ ಬಂದರು ಸರ್. CM ಅವ್ರ ವಿರುದ್ಧವಾಗಿ ದೊಡ್ಡ ಮಟ್ಟದ ಗಂಭೀರ ಆರೋಪ ಬಂದಿದೆ. ನಿಮ್ಮ ಲೆಕ್ಕದಲ್ಲಿ ಅದು ಗಂಭೀರವಾದ ಆರೋಪ ಇರಬಹುದು, ನನ್ನ ದೃಷ್ಟಿಯಲ್ಲಿ ಏನು ಗಂಭೀರವಾದ ಆರೋಪ ಅಲ್ಲ. ಅವರೇನೋ ಒಪ್ಕೊಂಡಾರಲ್ಲ, ಲ್ಯಾಂಡ್ ಅಕ್ವೈರ್ ಆಗಿದ್ದು ಫ್ಯಾಕ್ಟ್ಸು, ಸೈಟ್ ಅವ್ರ ಹೆಸರಲ್ಲೇ ಮಿಸೆಸರಿ ಕೊಟ್ಟಿದ್ದು ಫ್ಯಾಕ್ಟು, ಅವರೇನು ಡಿನೈ ಮಾಡಿಲ್ಲ. ಅವ್ರ ಪ್ರಶ್ನೆಯಲ್ಲಿ ಬಂತು, ಲ್ಯಾಂಡ್ ಅಕ್ವೈರ್ ಆಯಿತು, ಆ ಲ್ಯಾಂಡಿಗೆ ಕಾಂಪೇಷನ್ ಮಾಡಲಿಕ್ಕೆ ಸೈಟ್ ಕೊಟ್ಟಿದ್ದಾರೆ. ಏನಾದರೂ ಏನು ತಪ್ಪದೆ ಸರ್? ಇಲ್ಲಿ ಅದೊಂದು ಕಡೆ ಆದರೆ ಸರ್, ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ. ಈಗ ಬೇರೆ ಇಲ್ಲೇ ಆ ಪ್ರಸ್ತಾವನೆಯೂ ಇಲ್ಲ. ಯಾಕೆ ಮಾಡಬೇಕು ಮುಖ್ಯಮಂತ್ರಿ ಬದಲಾವಣೆ? ಏನು ಕಾರಣ ಇದೆ? ಈಗ ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಪರಮೇಶ್ವರ್ ಮನೆ ಮೀಟಿಂಗ್ ಆಗಿದೆ, ಜಾರಕಿಹೊಳಿ ಮನೆ ಮೀಟಿಂಗ್ ಆಗುತ್ತೆ. ನೋಡಿ, ನೀವು ಹೋಗಿದ್ರಿ ನಲ್ಲೇ ನೋಡಿದ್ದೀವಿ ಸರ್. ಏನು ಮಾತಾಡಬೇಡ್ರಿ. ಪರಮೇಶ್ವರ್ ಮನೆಯಲ್ಲೂ ಮೀಟಿಂಗ್ ಆಗಿಲ್ಲ, ಜಾರಕಿಹೊಳಿ ಮೀಟಿಂಗ್ ಆಗಿದ್ದ ಮೀಟಿಂಗ್ ಎತ್ತಕ್ಕಾಗಿದ್ದಾವೆ. ಅವರು ಇಲಾಖೆ ಕೆಲಸದ ಬಗ್ಗೆ ಕೆಲವು ಶಾಸಕರು ಹೋಗಿರ್ಬೋದು, ಮಾಡಿರ್ಬೋದು. ಆದರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಬದಲಾವಣೆ ಅಥವಾ ರಾಜೀನಾಮೆ ಪ್ರಶ್ನೆ ಇವತ್ತು ತನಕ ಯಾರೂ ಚರ್ಚೆ ಮಾಡಿಲ್ಲ. ನಾನೊಬ್ಬ ಶಾಸಕ ಅದೇನೆ, ಯಾರು ನನಗೂ ಹೇಳಬೇಕಾಗಿತ್ತಲ್ಲ. ಸತ್ಯವಾದ ಮಾತಲ್ಲ ಇವು, ಸತ್ಯಕ್ಕೆ ದೂರವಾದ ಮಾತುಗಳು. ಸರ್ ಇಷ್ಟು ಸೀನಿಯರ್ ಇದ್ದೀರಿ ಸರ್, ಈ ಗ್ಯಾರಂಟಿ ಯೋಜನೆಗಳಿಂದ ಡೆವಲಪ್ಮೆಂಟ್ಗೆ ಬಂದರೆ ಇಲ್ಲ ಇವರ ಸೀನಿಯರ್ ಪೋಸ್ಟ್ ಬಿಡ್ರಿ, ಹೋಗ್ತೇನೆ. ಗ್ಯಾರಂಟಿ ಯೋಜನೆಗಳಿಂದ ಡೆವಲಪ್ಮೆಂಟ್ಗೆ ತೊಂದರೆ ಆಗ್ತಾ ಇದೆ. ನಾವು ಮಾತು ಹೇಳ್ತೇನೆ, ಗ್ಯಾರಂಟಿ ಯೋಜನೆಗೆ 57-58 ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ವೆಚ್ಚ ಮಾಡಬೇಕಾಗ್ತದೆ. ಅದರಿಂದ ಸರ್ಕಾರ ಮೇಲೆ ಆರ್ಥಿಕ ಭಾರ ಬಂದಿದೆ ನಿಜ. ಆದರೆ ಪ್ರಣಾಳಿಕೆಯಲ್ಲಿ ಚುನಾವಣೆಯಲ್ಲಿ ನಾವು ಇದು ಮಾತು ಕೊಟ್ಟಿದ್ವಿ. ಸಿದ್ದರಾಮಯ್ಯ ಒಬ್ಬನೇ ಅಲ್ಲ, ನಾವೆಲ್ಲರೂ ಹೇಳಿದ್ದೇವೆ, ನಮ್ಮ ಕೈಯಾಗ ಅಧಿಕಾರ ಕೊಡ್ರಿ, ನಾವು 5 ಜನಕ್ಕೆ ಕೊಡ್ತೇವೆ. ಆ ಪ್ರಕಾರ ಕರ್ನಾಟಕ ಸರ್ಕಾರ ಕೊಟ್ಟಿದ್ದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು. ಅದರಿಂದ ಸ್ವಲ್ಪ ಆರ್ಥಿಕ ತೊಂದರೆ ಆಗೋದು ನಿಜ, ಆದರೆ ನಿಭಾಯಿಸ್ತಾ ಇದ್ದಾರೆ. ಈ ಮೊನ್ನೆ ನೋಡಿರ್ಬೋದು, ನೋಡಿ ಮೊನ್ನೆ ನಿಮ್ಮ ಪೇಪರ್ನಲ್ಲಿ ಯಾವುದದೆ, ಈಗ ಸೆಸ್ ಟ್ಯಾಕ್ಸು GST ಕಲೆಕ್ಷನ್ಸ್ ಇನ್ ಕರ್ನಾಟಕ ರೈಸ್ ಅಂತ, ಹೆಚ್ಚಿನ GST ಕಲೆಕ್ಷನ್ ಆಗಿದೆ ಅಂತ. ಹಾಗಾಗಿ ಇದಕ್ಕೆ ಒಂದು ಪರಿಹಾರ ಕಂಡು ಹಿಡಿತಾ ಇದ್ದಾರೆ ಮುಖ್ಯಮಂತ್ರಿ. ನಿನ್ನೇನು ಮುಖ್ಯಮಂತ್ರಿ ಹೇಳಿದರು, ಅರೇ ಅಂತ ಅಂದ್ರೆ ಏನು ಕಿತ್ಕೊಳ್ಳೋದು, ಬೆಲೆ ಏರಿಕೆಗೆ ಮತ್ತು ಇದಕ್ಕೆ ಈ ಏನು ಹೇಳ್ತೀನಿ 5 ಗ್ಯಾರಂಟಿಗೆ ಏನೂ ಸಂಬಂಧ ಇಲ್ಲ. ಬೆಲೆ ಏರಿಕೆ ದೇಶದಲ್ಲಿ ದೊಡ್ಡ ಜ್ವಲಂತ ಸಮಸ್ಯೆ ಇದೆ. ಅದು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗೆ ಹೆಚ್ಚು ಗೊತ್ತು. ಒಂದು ಬೆಲೆ ಏರಿಕೆ, ಮತ್ತೊಂದು ನಿರುದ್ಯೋಗ. Price rise and unemployment are the 2 important issues in the country today.